सरोजा सामान निकालो. ಹಾಯ್ ಮೇಡಮ್. ಗುಡ್ ಮಾರ್ನಿಂಗ್ ಮ್ಯಾಮ್. Good morning, David. ಮೇಡಮ್ ಒಂದು ನಿಮಿಷ ತಗೊಳ್ಳಿ ಮೇಡಮ್. Chocolate. Thank you, David. ವೆಲ್ಕಮ್ ಮ್ಯಾಮ್. ಹಲೋ, ಕೆಲಸ ಮಾಡೋ ಟೈಮಲ್ಲಿ ಚಿಕ್ಕ ಮಕ್ಳ ತರ ಚಾಕ್ಲೇಟ್ ತಿನ್ಕೊಂಡು ನಿಂತಿದ್ದೀರಾ ಇಬ್ರು? ಸರ್ ಅದೇ ಸರ್ ನಾನು ಹೇಳ್ದೆ, ಚಿಕ್ಕ ಮಕ್ಳ ತರ ಚಾಕ್ಲೇಟ್ ತಂದಿದ್ದಾರೆ ಸರ್ ಅವರು. ಸರಿ, ಓನರ್ಗೆ ಕಂಡೀಷನರ್ ಬಗ್ಗೆ ಹೇಳಕ್ ಹೇಳಿದ್ರಾ? ಸರ್ ಹೇಳಿದ್ರು, ಅವ್ರು ಕಾಲ್ ಮಾಡ್ತೀನಿ ಅಂದ್ರು ಸರ್ ನಿಮಗೆ. ಓ, ಅವರೇ ಮಾಡ್ತಾ ಇದ್ದಾರೆ. ಹಾಂ ಸರ್. ಸರ್ ಹೇಳಿ ಸರ್. ಸರ್ ಅದು ಸಾಫ್ಟ್ನರ್ ಅಲ್ಲ ಸರ್, ಕಂಡೀಷನರು. ಎರಡಕ್ಕೂ ಏನು ವ್ಯತ್ಯಾಸ? ಅಂದ್ರೆ ಈಗ ನೀವು ಸಾಫ್ಟ್ನರ್ ಹಾಕ್ಸ್ಕೊಂಡ್ರೆ ಪದೇ ಪದೇ ಸಾಲ್ಟ್ ವಾಟರ್ ಅಲ್ಲಿ ರೀಚಾರ್ಜ್ ಮಾಡಿಸ್ಬೇಕಾಗತ್ತೆ. ಕಂಡೀಷನರ್ ಅಲ್ಲಿ ಅದರ ಅವಶ್ಯಕತೆ ಇರೋದಿಲ್ಲ. ಹಾಗಾದ್ರೆ ಕಂಡೀಷನರ್ ಹಾಕ್ಸೋದು ಬೆಟರ್ ಅಂತೀರಾ? ಹೌದು. ಹಾಗಾದ್ರೆ ಅವಾಗ ಮಿಂಚಿ ಸರ್ವಿಸ್ ಮಾಡೋದು ಬೇಕಾಗಿಲ್ಲ ಅಂತೀರಾ? ಹಾಂ ಸರ್. ಹೌದಾ? ಅದ್ರಲ್ಲಿ ಇನ್ನು ಏನೇನು ಅಡ್ವಾಂಟೇಜ್ ಇದೆ? ಅದು ಕಂಪ್ಲೀಟ್ ಹೋಗ್ಬಿಡುತ್ತೆ ಸರ್. ಹಾಗಿದ್ರೆ ನಾವು ಇರೋ ಮನೆಗೂ ಫಿಟ್ ಮಾಡಿಸಿ. ಹಾಂ ಸರ್, ಸರಿ ಸರ್, ಓಕೆ ಸರ್. ಓಕೆ ಓಕೆ. ನೀವೇನ್ರಿ ನನ್ನಿಂದೆ ನಿಮ್ಮ ಕೈಗೆ ಹೆಂಗ್ರಿ ಬಂದು ಚಾಕ್ಲೇಟು? ಸರ್ ಅವರೇ ಸರ್ ನನಗೆ ತಂದ್ಕೊಟ್ಟು ಸರ್ ಬೈಸೂರು ನೋಡಿ ಸರ್. ಹೌದೇನ್ರಿ? ರೀ ಕೆಲಸ ಮಾಡ್ರಿ, ಹೋಗ್ರಿ. ಸರ್ ನನ್ನ ಮಾತು ಕೇಳಿ ಸರ್. ಸರ್ ಇಬ್ರು ಉಗಿಸ್ಕೊಂಡ್ವಿ ತಾನೆ, ಬನ್ನಿ ಇವಾಗ ಕೆಲಸ ಮಾಡೋಣ. ಇವಾಗ ಅವನ್ ಕಾಲ್ ಮುರ್ಕೊಂತ ನೋಡ್ಕೋ. ಅಣ್ಣ ಪಾಪ ಕಾಲ್ ಮುರ್ಕೊಂಡ್ಬಿಟ್ನಣ್ಣ. ಏ ಬಾಬಾ, ಇನ್ನೂ ತೋರಿಸ್ತೀನಿ ಬಾ. ಅಲ್ಲಿ ನೋಡು, ಅವ್ನ ಕೈ ಮುರ್ಕೊಂತ ನೋಡ್ಕೋ. ಅಣ್ಣ ಹೆಂಗಣ್ಣ ಇದು? ಪಾಪ ಹೇಳ್ಬೇಕಾಗಿತ್ತಲ್ಲ ಅಣ್ಣ ನೀವು. ಹಂಗೆ ಒಂದ್ ಲೇಡಿಗೆ ಹೇಳಿದ್ದಕ್ಕೆ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರು. ಕಂಪ್ಲೇಂಟಾ? ಏನಕ್ಕಣ್ಣ? ಒಂದ್ ಲೇಡಿ ಬಂದ್ಬಿಟ್ಟು ಚೆಸ್ಟ್ ಪ್ರೆಸ್ ಮಾಡೋದು ಹೇಗೆ ಅಂತ ಕೇಳಿದ್ಲು. ನಾನು ಅವ್ರಿಗೆ ತಪ್ಪು ತಿಳ್ಕೊಬೇಡಪ್ಪ, ಜಾಸ್ತಿ ವೆಯ್ಟ್ ಹಾಕ್ಸ್ಬಿಟ್ಟು ಹೊಡ್ಸದ್ನ ಆಮೇಲೆ ಎದೆ ಮೇಲೆ ಹಾಕೊಂಡ್ಬಿಟ್ರು. ಅವ್ರ ಗಂಡ ಬಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟ. ಓ ಅಷ್ಟೇನಾ? ಅದಕ್ಕೆ ನಾನು ಯಾರಿಗೂ ಹೇಳಕ್ ಹೋಗಲ್ಲ. ನೀನ್ ಹೊಡಿ. ಇದಕ್ ಮುಂಚೆ ಬಂದಿದ್ದಾರಲ್ಲ. ಫ್ಲಾಶ್ ಬ್ಯಾಕ್. ಸರ್ ಇದಕ್ಕಿಂತ ಮುಂಚೆ ಯಾರ ಜೊತೆ ಬಂದಿರ ಸರ್? ಅದು ಪಕ್ಕದ ಮನೆ ಪಂಕಜ, ಇದು ವೈಫ್ ವನಜ. ಥ್ಯಾಂಕ್ ಯು ಮೇಡಮ್. ಇದು ಬಿಲ್ ಇದೆ, ನಾಳೆ ನಿಮ್ಮ ಅಡ್ರೆಸ್ಗೆ ಡೆಲಿವರಿ ಫ್ರೀ ಆಗುತ್ತೆ. ಸರ್ ಲಾಸ್ಟ್ ಟೈಮ್ ಐಫೋನ್ 17 ತಗೊಂಡಿದ್ದಾರಲ್ಲ ಸರ್, ಆ ಚಾರ್ಜರ್ ಫ್ರೀ ಇದೆ ಸರ್. ಥ್ಯಾಂಕ್ ಯು ಸರ್. ಐಫೋನ್ ತಗೊಂಡ್ರಾ? ಅದು ಬನ್ನಿ ಮನೆಗೆ ಮಾಡ್ತೀನಿ. ಸರಿಯಾಗಿ ಸಿಕ್ಕಾಕ್ಸ್ಬಿಟ್ನಲ್ಲಪ್ಪ. ಅಣ್ಣ ಏನಣ್ಣ ವರ್ಕೌಟ್ ಇವತ್ತು? ಬೈಸೇಪ್ಸ್. ಓ ಹೌದಾ? ಓಕೆ ಓಕೆ. ಯಾವ್ದೋ ಸಖತ್ತಾಗಿದೆ, ವರ್ಕೌಟ್ ಮಾಡ್ಕೊಬಹುದು. ಅಣ್ಣ ನೀವೇನಣ್ಣ ಚಿಕ್ಕ ಮಕ್ಳ ತರ ಬೈಸೆಪ್ಸ್? ಬಂಡ್ರನ ಲೆಗ್ಸ್ ಮಾಡೋಣ. ಗಂಡಸ್ರಿಗೆ ಕಾಲಮ್ ಇಂಪಾರ್ಟೆಂಟ್. ಲೆಗ್ ವರ್ಕೌಟಾ? ಏ ಬೇಡ, ಅವ್ನ್ ಟ್ರೈನರ್ ಸರಿ ಇಲ್ಲ, ಹೆವಿ ಮಾಡಿಸ್ತಾನೆ. ಅಯ್ಯೋ ಬಂಡ್ರನ ಪರವಾಗಿಲ್ಲ, ನನ್ ಮಾತ್ ಕೇಳು. ಅಣ್ಣ ನಾನು ಇದೀನಿ, ಬಂಡ್ರನ ಲೆಗ್ಸ್ ಮಾಡೋಣ ಇವತ್ತು. ನಡಿಯಪ್ಪ, ಬನ್ನಿ. A few moments later. Come on. 4. Come on. 5. ಅಣ್ಣ ಕಾಪಾಡೋಣ. ಬೇಕಿತ್ತಾ? ನಾನು ಹೇಳ್ದೆ ತಾನೆ ಬೇಡ ಅಂತ. ಮಾಡು. 4 more. Come on. ಅಣ್ಣ ಆಗ್ತಿಲ್ಲ ಅಣ್ಣ. ಬೇಕಿತ್ತಾ? ಮಾಡು. ಅಣ್ಣ ಬೇಕಿತ್ತಾ? ಲೆಗ್ ವರ್ಕೌಟ್ ಕಾಲಮ್ ಬಾ. ಏ ದೈವಿಕ್, ನಿಮ್ ಬಿಲ್ಡಿಂಗ್ ಕೆಳಗಡೆ ಇದ್ದೀನಿ, ಬಾರೋ. ಬಂದೆ ಅಣ್ಣ. ಅಣ್ಣ
ಏನೋ ನಿಮ್ಮ ಕಮ್ಯುನಿಟಿನಲ್ಲಿ ಏನೋ ಗಾಳಿಪಟ ಫೆಸ್ಟಿವಲ್ ಅಂತ ಇವತ್ತು. ಓ ಅಣ್ಣ, ಸಂಕ್ರಾಂತಿ ಆದ್ಮೇಲೆ ಈ ನಾರ್ತ್ ಈಸ್ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಮಾಡೋಣ. ನಾವಾ? ಗಾಳಿಪಟ ಇಲ್ಲ ಅಲ್ಲ ಅಣ್ಣ. ಇಲ್ಲಿ ನೋಡ, ನಾನು ರೆಡಿಯಾಗಿ ಇಟ್ಕೊಂಡ್ ಬಂದಿದ್ದೀನಿ. ಬಾ 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 ಹೋಗೋಣ ಬಾ. ಬಾರ ಹೋಗೋಣ ಬಾರ. ಇಂದ ಸೂತ್ರ ಕಟ್ಟು. ಸರಿ ಅಣ್ಣ. ಇದಕ್ಕಿಂತ ಬೆಟರ್ ನೋಡೋಣ. ದೈವಿಕ್ ಅಣ್ಣ, ಇಲ್ಲಿ ಯಾಕೋ ಜಾಗ ಸೆಟ್ ಆಗ್ತಾ ಇಲ್ಲ, ಬೇರೆ ಕಡೆ ಹೋಗೋಣ ಬಾ. ಚೆನ್ನಾಗಿ ಇದೆಯಲ್ಲ ಅಣ್ಣ. ಬಾರಲ್ಲೇ. ದೈವಿಕ್ ಇಲ್ಲಿ ಜಾಗ ಸ್ವಲ್ಪನೂ ಚೆನ್ನಾಗಿಲ್ಲ, ಬಾ ಬೇರೆ ಕಡೆ ಹೋಗೋಣ. ಯಾಕೆ? ಬಾ ಹೇಳ್ತೀನಿ. ಅಣ್ಣ ಜಾಗ ಓಕೆ ಅಂದ್ರೆ ನಾನು ಸೂತ್ರ ಕಟ್ತೀನಿ. ಹೌದಾ? ಹಾ, ಅದೇ ನೋಡ್ತಾ ಇದ್ದೀನಿ. ಬ್ಲಾಕ್ ಕಲರ್ ಗಾಳಿಪಟ ಸಖತ್ತಾಗಿದೆ ಅಲ್ಲ. ಬ್ಲಾಕ್ ಸಕ್ಕತ್ತಾಗಿದೆ. ಹೂ ಅಣ್ಣ, ಬಿಡ್ಲಾ? ಏನು ಗಾಳಿಪಟ ಅಣ್ಣ. ಗಾಳಿಪಟನ? ಬಿಡ ಬಿಡ ಆಗೋಣ, ಸಖತ್ತಾಗೆ ಬಿಡ್ತಾ ಇದ್ದೀರಾ. ಅದು ಗಾಳಿಪಟ. ಇದಕ್ಕೆ ಅಣ್ಣ ನೀವ್ ನಾನು ಕರ್ಕೊಂಡ್ ಬಂದಿದ್ದು. ಅದು ಅದು ನಂಗೆ ಗಾಳಿಪಟನು ಬೇಡ, ಏನು ಬೇಡ, ನೀವ್ ಒಬ್ರೇ ಬಿಟ್ಕೊಳ್ರಣ. ಹೋಗ್ತೀನಿ. ಬಾರೋ, ಇಬ್ರು ಸೇರ್ ಬಿಡೋಣ ಬಾರೋ. ಇಲ್ಲ ಬೇಡ ಅಣ್ಣ, ನೀವ್ ಒಬ್ರೇ ಬಿಟ್ಕೊಳ್ಳಿ. ಏನೇ ಆಗ್ಲಿ, ಆ ಬ್ಲಾಕ್ ಕೈಟ್ ಸಕ್ಕತ್ತಾಗಿದೆ. ನಮ್ ತಾತ ತುಂಬಾ ವರ್ಷಗಳಿಂದ ನನ್ಗೊಂದ್ ಮಾತು ಹೇಳಿದ್ರು. 2 ಸಂದರ್ಭಗಳಲ್ಲಿ ಮಧ್ಯಸ್ಥಿಕೆ ವಹಿಸ್ಬೇಡ ಅಂತ. ಒಂದು, ಈ ಅಣ್ಣ ತಮ್ಮ ಜಗಳ, ಅಕ್ಕ ತಂಗಿ ಜಗಳ. ಯಾಕೆ ಅಂತಂದ್ರೆ ಇವ್ರ ಆಸ್ತಿಗಳು ಹಂಚ್ಕೊಂಡು ಯಾವಾಗ ಒಂದಾಗ್ತಾರೆ ಅಂತ ಹೇಳಕ್ಕಾಗಲ್ಲ. 2ನೇದ್ ಬಂದ್ಬಿಟ್ಟು ಗಂಡ ಹೆಂಡತಿ ಜಗಳ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ, ನೋಡ್ಕೊಂಬನ್ನಿ. ನೋಡ್ರಲ್ಲ, ಇವ್ರು ಯಾವ ರೇಂಜ್ ಜಗಳ ಆಡಿದ್ರು ಅಂತಂದ್ರೆ, ನ್ಯೂಸ್ ಚಾನಲ್ ಅಲ್ಲಿ ಬಂದು ಅವಳು ಹಂಗೆ, ಇವ್ನ್ ಹಿಂಗೆ, ಅವಳು ಸರಿ ಇಲ್ಲ, ಇವ್ನ್ ಸರಿ ಇಲ್ಲ ಅಂತೇಳಿ, ಅರ್ಧ ಜನ ಇವ್ರ ತಪ್ಪು ಅಂತೇಳಿ, ಅರ್ಧ ಜನ ಇವ್ರದ್ದು ತಪ್ಪು ಅಂತೇಳಿ ಎಲ್ಲ ನ್ಯಾಯ ಪಂಚಾಯತಿಗೆ ಆಯ್ತು. ಸೀನ್ ಕಟ್ ಮಾಡಿದ್ರೆ ಅದೇ ಚಾನಲ್ ಅಲ್ಲಿ ಹಾರ ಬದಲಾಯಿಸ್ಕೊಂಡು ಆರಾಮಾಗಿ ಇವಾಗ ಡ್ಯೂಯೆಟ್ ಸಾಂಗ್ಗಳು ಮಾಡ್ಕೊಂಡು, ಫಾಲೋವರ್ಸ್ ಗೇನ್ ಮಾಡ್ಕೊಂಡು, ಪ್ರಮೋಷನ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ಆದ್ರೆ ಇಲ್ಲಿ ಜಡ್ಜ್ ಮಾಡಿದಂತ ಜನ ಮಾತ್ರ ಪೇಚ್ ಮೋರೆ ಹಾಕೊಂಡು ನೋಡ್ತಾ ಇದಾರೆ. ಯೋಚನೆ ಮಾಡಿ, ನಮ್ ತಾತ ಅವಾಗ್ಲೇ ನಂಗೆ ಈ ಮಾತು ಹೇಳಿದ್ದ. ನಮ್ ತಾತ ಗ್ರೇಟ್ ತಾನೆ.